ಹಣ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ವಿಡಿಯೋ ಇದೆ ನನ್ನ ಹತ್ರ. ಸಿಎಂ ಮತ್ತೆ ಸಮುದಾಯ ಸ್ವಾಮೀಜಿ ಏನಾದ್ರು ರಿಲೀಸ್ ಮಾಡುವಂತಂದ್ರೆ ನಾನು ರಿಲೀಸ್ ಮಾಡ್ತೀನಿ ಸರ್. ಒಂದ್ ನಿಮಿಷ, ಅವ್ರು ಅಲಿಗೇಷನ್ ಮಾಡ್ತಿರೋದು ಹಣ ತಗೊಳ್ತಾ ಇರ್ಬೇಕಾದ್ರೆ ಅಧ್ಯಕ್ಷರು ಸೈನ್ ಹಾಕಿದ್ದಾರೆ. ಈ ಸೈನ್ ಹಾಕಿರೋದ್ರ ಪಾಲಲ್ಲಿ ಅಧ್ಯಕ್ಷರಿಗೂ ಹಣ ಹೋಗುತ್ತೆ, ಮತ್ತೆ ಅಧ್ಯಕ್ಷ ಮಗನ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ನೇರವಾಗಿ ನಿಮ್ಮ ಫ್ಯಾಮಿಲಿ ವಿರುದ್ಧ ಅಲಿಗೇಷನ್ ಮಾಡ್ತಿದ್ರೆ ಪೂರ್ವಕವಾದಂತ ವಿಡಿಯೋ ಇಟ್ಕೊಂಡು ಏನ್ ಹೇಳ್ತೀರಿ ಸರ್? ಇವತ್ತು ಪತ್ರಿಕಾ ನಾನು ಹೇಳ್ತೀನಿ, ಆ ತರ ಏನಾದ್ರು ನಾವು ತಗೊಂಡಿದ್ರೆ ಅದಕ್ಕೆ ಡಬಲ್ ಅಲ್ಲ ಟ್ರಿಬಲ್ ದುಡ್ಡು ಕೊಡ್ತೀನಿ, ಬಟ್ ಪ್ರೂವ್ ಆಗಬೇಕು. ಅದು ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಪ್ರೂವ್ ಮಾಡೋದಾದ್ರೆ ನಿಮ್ ಕೆಲಸ, ತಗೊಂಡಿಲ್ಲ ಅಂತ ನೀವು ಪ್ರೂವ್ ಮಾಡಬೇಕು. ಇದುವರೆಗೂ ಒಂದು ಸಿಂಗಲ್ ಎಂಪಿ ಈ ಒಕ್ಕಲಿಗ ಸಂಘದಲ್ಲಿ ನೀವು ತಗೊಂಡಿಲ್ಲ. ನಿಮ್ಮ ಒಕ್ಕಲಿಗ ಸಂಘದ ಇಲ್ಲಿರುವಂತ ಎಂಪ್ಲಾಯಿ ಯಾರು ಉದ್ಯೋಗ ಕೊಟ್ಟಿದ್ದೀರಲ್ಲ ನೀವು, ಅವರ ತಂದೆ ಹತ್ರ ದುಡ್ಡಿಸ್ಕೊಂಡಿದ್ದಾರೆ. ಯಾರು ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಹೆಸರು ಮಗನ ಹೆಸರು ಹೇಳಿ ಅಂತ ಹೇಳ್ತಿದ್ದಾರೆ. ಧರ್ಮಸ್ಥಳ ಕಳಿಸ್ಬಿಡಿ ಸರ್. ದಯಮಾಡಿ ಕಳಿಸಿ. ಇವತ್ತೇ ಕೊಡಿ, ಇವತ್ತು ಹೇಳಿ ನೀವು. ಅಲ್ಲ, ಇನ್ನೊಂದು ಎಲ್ಲಿ ಮಾಡ್ತಾರೆ ನೀವು ಹೇಳಿ ಸರ್. ಅವರು 1,97,50,00,000 50 ಲಕ್ಷ ರೂಪಾಯಿ ಕಿಕ್ ಬ್ಯಾಕ್ ಪಡ್ತಿದ್ದಾರೆ. ಅದು ನಾವು ಇಸಿ ಮೀಟಿಂಗ್ ಅಲ್ಲಿ ಅವ್ರನ್ನೇ ಕರ್ಸ್ಬಿಟ್ಟು ಇಲ್ಲಿ ಹೇಳಿದ್ರೆ ಅವ್ರದ್ದು ಇದೇ ಆಡಿಯೋ ರೆಕಾರ್ಡ್ ಇದೆ. ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀವಿ. ಇಲ್ಲಿವರೆಗೆ ಎಕ್ವಿಪ್ಮೆಂಟ್ ಗೆ ಪೇಮೆಂಟ್ ಆಗಿರೋದು ಕೇವಲ 66 ಲಕ್ಷ. ನವೆಂಬರ್, ಡಿಸೆಂಬರ್, ಜನವರಿ